ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 85. ರಾಧಾ ತನ್ನನ್ನು ತಬ್ಬಿ ಗಟ್ಟಿಯಾಗಿ ಅಳುತ್ತಿದ್ದ ರೀಮಾಳ ಬೆನ್ನು ನೀವುತ್ತಿದ್ದಳು. ಅವಳಿಗೂ ನೋವಾಗಿತ್ತು, ಅಷ್ಟೇ ಆಘಾತವೂ ಆಗಿತ್ತು. ಸತ್ತು ಹೋಗಿದ್ದಾರೆಂದು ತಿಳಿದುಕೊಂಡವರು ದುತ್ತನೆ ಎದುರಿಗೆ ಬಂದಾಗ ಉದ್ಭವಿಸುವ ಸಹಜ ಭಾವನೆಯದು. ಕಲ್ಲು ತಾಕಿದ ಪಾರಿವಾಳದ ಹಾಗೆ ವಿಲವಿಲ ಒದ್ದಾಡುತ್ತಿತ್ತು ರೀಮಾಳ ಮನಸ್ಸು. ರೀಮಾ ಒಂದು ಹಂತದವರೆಗೂ ಅಳುತ್ತಾ ಇದ್ದಳು. ಕಣ್ಣೀರು ಖಾಲಿಯಾದಾಗ ಅಳು ನಿಂತಿತ್ತು. ಸ್ವಲ್ಪ ತಹಬದಿಗೆ ಬಂದಿತ್ತು ಮನ. ಮುಖ ಮೈಕೈಗೆ ಅಲ್ಲಲ್ಲಿ ಗಾಯದ ಗುರುತುಗಳಿದ್ದವು. ಸೊರಗಿ ಹೋಗಿದ್ದಳು. ಜಗದ ಕಣ್ಣಿಗೆ ಅವಳು ಸತ್ತು ಅದಾಗಲೇ 15 ದಿನಗಳು ಕಳೆದು ಹೋಗಿತ್ತು. ಬಹುಶಃ ಯಾರೂ ನೆನಪಿನಲ್ಲಿಟ್ಟುಕೊಂಡಿರಲಿಲ್ಲ. ಅವರವರದ್ದೇ ತಲೆಬಿಸಿಗಳು ನೂರೆಂಟಿರುವಾಗ ಇನ್ನೊಬ್ಬರ ಜೀವನದ ಉಸಾಬರಿ ಯಾರಿಗೆ ಬೇಕಾಗಿದೆ ಈಗಿನ ಕಾಲದಲ್ಲಿ, ಅಲ್ವಾ? ತನ್ನ ಮೊಬೈಲನ್ನು ಅರುಂಧತಿಗೆ ಕೊಟ್ಟು ರಮಣನಿಗೆ ಫೋನ್ ಮಾಡಿ ಕರೆಸಿದಳು. ಅರ್ಧ ಗಂಟೆಯೊಳಗೆಲ್ಲ ಅವನಲ್ಲಿದ್ದ. ಅಷ್ಟೊತ್ತು ಧ್ಯಾನದಲ್ಲಿದ್ದ ಗುರೂಜಿ ಮೆಲ್ಲಗೆ ಹೊರಬಂದರು. ಅಷ್ಟು ದಿನ ರೀಮಾಳನ್ನು ಅಲ್ಲಿಟ್ಟುಕೊಂಡು ಸಲುಹುವಾಗಲೇ ಇಂಥದ್ದೊಂದು ಸನ್ನಿವೇಶ ಊಹಿಸಿರಬೇಕು. ನನಗೆ ಏನಾಯಿತೆಂದು ಅರಿವಿಗೆ ಬರುವಷ್ಟರಲ್ಲಿ ನೀರಿಗೆ ಬೀಳುತ್ತಲಿದ್ದೆ. ಕಿರುಚಿಕೊಂಡೆ. ಈಜಲು ಪ್ರಯತ್ನಪಟ್ಟೆ, ಆದರೆ ಪ್ರಯೋಜನವಾಗಲಿಲ್ಲ. ಬರೀ ನೀರು, ಸುತ್ತಮುತ್ತ ಎಲ್ಲ ಕಡೆಯೂ ನೀರು. ನೆನೆಸಿಕೊಂಡರೆ ಜೀವ ನಡುಗುತ್ತದೆ ಅಂತ ಮುಖ ಮುಚ್ಚಿಕೊಂಡಳು. ಆಮೇಲೆ ಏನಾಯಿತು ಗೊತ್ತಾಗಲಿಲ್ಲ. ಎಚ್ಚರವಾದಾಗ ಸುತ್ತಮುತ್ತ ಒಂದಷ್ಟು ಹುಡುಗರು, ಹೆಂಗಸರು ಕುಳಿತಿದ್ದರು ಎಂದು ರೀಮಾ ಹೇಳಿಕೊಂಡಳು. ಹಣತೆಗಳಿಗೆ ಎಣ್ಣೆ ಸುರಿಯುತ್ತಿದ್ದ ಮಹಿಳೆಯೊಬ್ಬಳು ಇವರ ಬಳಿ ಬಂದು ಕುಳಿತಳು. ನನ್ನ ಮಗ ಮತ್ತವನ ಗೆಳೆಯರು ದಿನವೂ ಆ ಹೊತ್ತಿಗೆ ನದಿಯಲ್ಲಿ ಈಜುತ್ತಾರೆ. ಅವರು ಈಜುವಾಗ ಮೈಗೇನೋ ತಾಕಿತು ಎಂದು ನೋಡಿದಾಗ ಸಿಕ್ಕಿದ್ದು ಇವರು. ಜೀವವಿರುವುದನ್ನು ಗಮನಿಸಿ ಮೇಲೆ ಎಳೆದುಕೊಂಡು ಬಂದರು. ಸೇತುವೆಯಿಂದ ಏನಿಲ್ಲವೆಂದರೂ 1 ಕಿಲೋಮೀಟರ್ ದೂರವಿರಬಹುದು. ಅದೇಗೆ ಅಷ್ಟು ದೂರದಿಂದ ಹರಿವಿನಲ್ಲಿ ಬಂದರೂ ಜೀವ ಹಿಡಿದಿಟ್ಟುಕೊಂಡಿದ್ದರೋ ಏನೋ. ಎಲ್ಲ ಈ ದೇವಿಯ ಪವಾಡ. ಸಾಮಾನ್ಯದವರು ಬದುಕುಳಿಯುವುದು ಅಸಾಧ್ಯ ಈ ಹರಿವಿನಲ್ಲಿ ಅಂತ ಬಡಬಡನೆ ಹೇಳಿ ಕುಳಿತಲ್ಲಿಂದಲೇ ಕೈ ಮುಗಿದಳು. ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಯಾವುದೋ ಒಂದು ಪ್ರತ್ಯೇಕ ಕಾರ್ಯಸಿದ್ಧಿಗೆ ಕಳುಹಿಸಿರುತ್ತಾನೆ. ಅದಾಗದವರೆಗೂ ಅವನು ಯಾರನ್ನು ತನ್ನ ಬಳಿ ಕರೆಸಿಕೊಳ್ಳುವುದಿಲ್ಲ. ಹುಲು ಮಾನವ ಎಷ್ಟೇ ಪ್ರಯತ್ನ ಪಟ್ಟರೂ ಸರಿಯೇ ಅಂತ ಎಂದಿನಂತೆ ಮಾರ್ಮಿಕ ಗುರೂಜಿಯ ಮಾತುಗಳು. ಕೊಲೆ ಪ್ರಯತ್ನವೆಂದು ಸುತ್ತಿ ಬಳಸಿ ಹೇಳುತ್ತಿದ್ದಾರೆ ಎನ್ನುವ ಅನುಮಾನ ಮೂಡಿದ್ದು ರಾಧಾಳಲ್ಲಿ. ನಿಮಗೆ ನೀರಿಗೆ ಹಾರುವಂಥದ್ದು ಏನಾಗಿತ್ತು ಎಂದು ಕೇಳಿದ್ದು ಅರುಂಧತಿ. ನಾನು ಹಾರಿಲ್ಲ, ಯಾರೋ ಬೇಕಂತಲೇ ಕಾಲು ಎತ್ತಿ ನೀರಿಗೆ ಕೆಡವಿದ್ದು ಅಂದ್ಲು. ಯಾರು ಅಂದಾಗ ರೀಮಾ ಉತ್ತರ ನೀಡಲಿಲ್ಲ. ಅರುಂಧತಿಗೆ ಪಾಪದ ಹೆಣ್ಣೆಂದು ಮರುಕ ಉಂಟಾಯಿತು. ಇಷ್ಟು ಮುಗ್ಧತೆ ಇರುವುದರಿಂದಲೇ ಆ ದುರುಳನ ಬಲೆಯಲ್ಲಿ ಸಿಲುಕಿಬಿದ್ದದ್ದು. ಗೋವರ್ಧನನನ್ನು ನೆನೆದಷ್ಟು ಅಸಹ್ಯ ಹುಟ್ಟುತ್ತದೆ ಅವಳಲ್ಲಿ. ಮತ್ತೆ ಆವತ್ತು ಸಿಕ್ಕ ಹೆಣ ಯಾರದ್ದು ಅಂತ ಉತ್ತರಕ್ಕಾಗಿ ಕಾದು ನಿಂತ ಪ್ರಶ್ನೆಗಳು ಬೇಕಾದಷ್ಟಿದ್ದವು. ಯಾವುದೋ ಅನಾಥ ಹೆಣ ಅಂಥದ್ದು ಆಗಾಗ ತೇಲಿ ಬರುತ್ತಿರುತ್ತದೆ. ಯಾರೂ ಪೊಲೀಸರಲ್ಲಿ ವಿಷಯ ತಿಳಿಸುವುದಿಲ್ಲ. ಹಾಗಾಗಿ ಅವರು ಬಂದು ಹುಡುಕುವುದೂ ಇಲ್ಲ. ಆತ್ಮಹತ್ಯೆಯೋ ಕೊಲೆಯೋ ಏನೋ ಯಾರಿಗೂ ಗೊತ್ತಾಗುವುದಿಲ್ಲ. ನಾವು ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ದೇಹ ಅನಾಥವಾಗಿಯೇ ಮರೆಯಾಗಿ ಬಿಡುತ್ತದೆ. ನನ್ನ ಮಗ ಇಂಥದ್ದು ಅದೆಷ್ಟು ಕಂಡಿದ್ದಾನೋ ಅಂತ ತಮ್ಮ ಜೀವನದಲ್ಲಿ ಕಾಣುವ ತೀರಾ ಸಹಜ ದೃಶ್ಯ ಎನ್ನುವಂತೆ ಹೇಳಿದಳು ಆ ಹೆಂಗಸು. ಆಮೇಲೆ ಒಂದು ದಿನ ನಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದೆ. ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಗುರೂಜಿಯ ಬಳಿ ಕರೆದುಕೊಂಡು ಬಂದೆ. ಅವರೇ ಮುಂದಿನ ನಿರ್ಧಾರ ಮಾಡಲಿ ಎಂದು. ಅಂದು ಅಚಾನಕ್ಕಾಗಿ ನನ್ನ ಮಗನಿಗೆ ನೀರಿನಲ್ಲಿ ಇನ್ನೊಂದು ಜೀವರಹಿತ ದೇಹ ಸಿಕ್ಕಿತ್ತು. ಆ ಹೆಣಕ್ಕೆ ಇವರ ಸೀರೆಯನ್ನೇ ಉಡಿಸಿ ಉಂಗುರ ಹಾಕಿ ಪೊಲೀಸರಿಗೆ ತಿಳಿಸಿದೆವು. ಹಾಗೆ ಮಾಡಲು ಹೇಳಿದ್ದು ಗುರೂಜಿಯೇ. ಹಾಗಾಗಿ ನಾವು ಯಾಕೆ ಏನು ಕೇಳಲಿಲ್ಲ ಅಂದಾಗ ಇದು ತಪ್ಪಲ್ಲವಾ? ಯಾರ ದೇಹವೋ ಪಾಪ ಅಂದ್ಲು. ನೀರಿನಲ್ಲಿ ಮೀನುಗಳ ಪಾಲಾಗಬೇಕಿದ್ದ ಹೆಣಕ್ಕೆ ಸರಿಯಾದ ಅಂತ್ಯಕ್ರಿಯೆ ಸಂಸ್ಕಾರ ದೊರಕಿದೆ. ಇದು ಒಳ್ಳೆಯದೇ ತಾನೇ ಅಂತ ರಮಣ್ ತಟ್ಟನೆ ರಾಧಾಗೆ ಮರು ನುಡಿದ. ಆವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ.
ಅವರು ಕೊಟ್ಟಿದ್ದ ಉಂಗುರವಾಗಿತ್ತು ಅದು ಅನ್ನುತ್ತಾ ಬೇಸರ ಹೆಣುಕಿತು ಅವಳ ದನಿಯಲ್ಲಿ. ಜೀವ ಉಳಿದ ಮೇಲೆ ತಿರುಗಿ ಬಂಗಲೆಗೆ ಯಾಕೆ ಹೋಗಲಿಲ್ಲ ಅಂದಾಗ ಮೈ ಮೇಲೆ ಹಾವು ಬಿದ್ದವರಂತೆ ಗಾಬರಿಗೊಂಡ ರೀಮಾ ಸಾವರಿಸಿಕೊಂಡಳು. ನನಗ್ಯಾಕೋ ಹೋಗಲು ಮನಸ್ಸೊಪ್ಪಲಿಲ್ಲ ಅಂದ್ಲು. ರಾಧಾಗೆ ಮತ್ತೂ ಪ್ರಶ್ನಿಸಲು ಇಷ್ಟವಾಗಲಿಲ್ಲ. ಸದ್ಯಕ್ಕೆ ರೀಮಾಳ ಸುರಕ್ಷತೆ ಮುಖ್ಯವಾಗಿತ್ತು. ನೀವು ಇಲ್ಲಿರುವುದು ಬೇಡ, ನಮ್ಮ ಜೊತೆಯಲ್ಲಿ ಬನ್ನಿ, ಅಥವಾ ನಿಮಗೆ ಬಂಗಲೆಗೆ ಹೋಗುವ ಇರಾದೆ ಇದ್ದರೆ ಅಂದ್ಲು. ಇಲ್ಲ ಇಲ್ಲ, ನನಗೆ ಮತ್ತೆ ಬಂಗಲೆಗೆ ಹೋಗಲು ಇಷ್ಟವಿಲ್ಲ ಅಂದ್ಲು. ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಅರುಂಧತಿಗೆ ರೀಮಾ ತನ್ನ ಗಂಡನ ಹುಡುಕನ್ನು ಮೂರನೆಯವರೆದುರು ಬಿಟ್ಟುಕೊಡಲಾಗದೆ ಹಾಗಾಡುತ್ತಿದ್ದಾಳೆ ಎನ್ನುವುದು ಸ್ಪಷ್ಟವಾಗಿ ತೋರುತ್ತಿತ್ತು. ನನ್ನ ಕರ್ತವ್ಯ ಮುಗಿಯಿತು, ಇವರು ನಿಮ್ಮ ಜೊತೆಯಲ್ಲಿ ಇರುವುದೇ ಸರಿ, ನೀವು ಕರೆದುಕೊಂಡು ಹೋಗಿ ಎಂದ ಗುರೂಜಿಯ ಮಾತಿಗೆ ರಾಧಾ ಸಮ್ಮತಿಸಿದಳು. ಅವಳಿಗೆ ಇದ್ದ ಭಯವೆಂದರೆ ಆ ಮಹಿಳೆ ಎಲ್ಲಾದರೂ ಮಾತಿನ ಬರದಲ್ಲಿ ಈ ವಿಷಯಗಳನ್ನೆಲ್ಲ ಯಾರಲ್ಲಿಯಾದರೂ ಹೇಳಿಕೊಂಡು ಬಿಟ್ಟರೆ. ಮನಸ್ಸು ಓದಿದ ಹಾಗೆ ಗುರೂಜಿ, ಯಾರಿಂದಲೂ ಏನೂ ತೊಂದರೆಯಾಗುವುದಿಲ್ಲ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಹಾಗೊಂದು ವೇಳೆ ಏನೇ ಅಡಚಣೆಗಳು ಬಂದೊದಗಿದರೂ ಅದನ್ನು ಎದುರಿಸುವ ಶಕ್ತಿ ಆ ತಾಯಿ ಕಾಳಿ ನಿನಗೆ ಕೊಡುತ್ತಾಳೆ ಎಂದಾಗಲೇ ರಾಧಾಗೆ ತುಸು ಸಮಾಧಾನವಾಗಿತ್ತು. ಅದಕ್ಕೂ ಹೆಚ್ಚಿನ ಬಲವಾಗಿ ಜೊತೆಗೆ ಪತಿ ಇರುವಾಗ ಚಿಂತೆಯೇ ಅಗತ್ಯವೇ ಇಲ್ಲ ಅಂತ ರಮಣನ ಕಡೆ ನೋಡಿ ನಕ್ಕರು. ಅವನು ಮತ್ಯಾವುದೋ ಯೋಚನೆಯಲ್ಲಿದ್ದ. ಏರಿಳಿತವಿಲ್ಲದೆ ಒಂದೇ ಸಮನೆ ಅರಿವ ತೊರೆಯಂತೆ ಮಾತನಾಡಿ ಮುಗಿಸಿದ ಗುರೂಜಿಯ ಮಾತು ರಾಧಾಗೆ ಕೇಳಿಸಲಿಲ್ಲ. ಅವಳ ಚಿಂತನೆ ಇದ್ದಿದ್ದೆಲ್ಲ ರೀಮಾ ಕುರಿತಾಗಿ. ರೀಮಾಳನ್ನು ಹೊರ ಜಗತ್ತಿನ ಕಣ್ಣಿಗೆ ಬೀಳದಂತೆ ಜೋಪಾನವಾಗಿಟ್ಟುಕೊಳ್ಳುವುದು ಅತಿ ಮುಖ್ಯವಾಗಿತ್ತು. ಅವಳು ಬದುಕಿದ್ದಾಳೆಂದು ಸಣ್ಣ ಸುಳಿವು ಸಿಕ್ಕಿಬಿಟ್ಟರೂ ಗೋವರ್ಧನ ಕಾರ್ಯಪ್ರವೃತ್ತನಾಗುತ್ತಾನೆ. ತನ್ನ ರಹಸ್ಯ ಕಾಪಾಡಿಕೊಳ್ಳಲು ರೀಮಾಳನ್ನಷ್ಟೇ ಅಲ್ಲದೆ ಅವಳನ್ನು ಬದುಕಿಸಿ ಆಶ್ರಯ ಕೊಟ್ಟವರ ಪ್ರಾಣ ತೆಗೆಯಲು ಸಹ ಹಿಂದೆ ಮುಂದೆ ಯೋಚಿಸದ ಮನುಷ್ಯ. ಸೆರಗನ್ನು ತಲೆ ತುಂಬ ಹೊತ್ತು ಯಾರಿಗೂ ಮುಖ ಕಾಣದಂತೆ ತಮ್ಮ ವಾಸಸ್ಥಾನಕ್ಕೆ ಕರೆದೊಯ್ದರು. ತಡರಾತ್ರಿಯ ಸಮಯವಾಗಿದ್ದರಿಂದ ಇವರ ಕಡೆ ನೋಡುವವರು ಗಮನಿಸುವವರು ಯಾರೂ ಇರಲಿಲ್ಲ. ಕಬೀರನಿಗೆ ಹೊಟ್ಟೆಯಲ್ಲಿದ್ದ ತ್ರಿಶಾಲ ಎನ್ನುವ ಹುಡುಗಿಯ ಗುಟ್ಟು ಜೀರ್ಣವಾಗುತ್ತಿರಲಿಲ್ಲ. ಆದಷ್ಟು ಬೇಗ ಗೋವರ್ಧನನ ಎದುರು ಕಕ್ಕಿ ಉದರದ ತಳಮಳ ಶಾಂತಗೊಳಿಸಬೇಕಿತ್ತು. ಏನನ್ನೋ ಹೇಳಬೇಕೆಂದು ಹವಣಿಸಿ ಹೋಗುವುದು, ಹಾಗೆಯೇ ವಾಪಸ್ಸಾಗುವುದು, ಸದಾ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಶತಪಥ ಸುತ್ತುವುದನ್ನು ಅಮೈರಾ ಸೂಕ್ಷ್ಮವಾಗಿ ಗಮನಿಸುತ್ತಲೇ ಬಂದಿದ್ದಳು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜುತ್ತಿದ್ದವಳು ತಂದೆ ಹೋದಲ್ಲಿ ಬಂದಲ್ಲಿ ನಾಯಿಮರಿಯ ಹಾಗೆ ಹಿಂಬಾಲಿಸುತ್ತಿದ್ದ ಕಬೀರನನ್ನು ಕಂಡು ಈಜುವುದನ್ನು ನಿಲ್ಲಿಸಿ ಪೂಲಿನ ಕಟ್ಟೆಗೆ ಆತುಕೊಂಡಳು. ಇತ್ತೀಚೆಗೆ ನನ್ನ ಬಳಿ ಮಾತುಕತೆಯು ಅಷ್ಟಕ್ಕಷ್ಟೇ ಆಗಿದೆ. ರಾಧಾಳ ಸತ್ಯ ಗೊತ್ತಾಗಲೆಂದು ಎತ್ತಿ ಕಟ್ಟಿದ್ದು ಪ್ರಯೋಜನಕ್ಕೆ ಬಂತೋ ಇಲ್ವೋ ಅನ್ನುವುದು ಸಹ ಗೊತ್ತಾಗುತ್ತಿಲ್ಲ. ನಾನೇ ಖುದ್ದಾಗಿ ಏನಾದರೂ ಮಾಡೋಣವೆಂದರೂ ಆಗುತ್ತಿಲ್ಲ. ರಮಣ್ ಮೊದಲೇ ಮನೆ ಬಿಟ್ಟು ಹೋಗಿದ್ದಾನೆ. ಅವನ ದೃಷ್ಟಿಯಲ್ಲಿ ಒಳ್ಳೆಯವಳಾಗಿದ್ದರೆ ವಾಪಸ್ಸಾದರೂ ಬರುವವನೇನೋ ಅನ್ನುತ್ತಾ ಕೊಳದ ಕಟ್ಟೆಯ ಮೇಲಿದ್ದ ಸಿಗರೇಟು ಹೊತ್ತಿಸಿಕೊಂಡಳು. ಸಾವಿರಾರು ಆಲೋಚನೆಗಳು ಅವಳಲ್ಲಿ. ಕೆಲಸದ ಮೇರೆಗೆ ಕೊಳದ ಹತ್ತಿರ ಬಂದಿದ್ದ ಚಿಕ್ಕ ಅಮೈರಾಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಂಡ. ನಮ್ಮೂರಲ್ಲಿ ಎಮ್ಮೆಗಳು ಹೀಗೆ ಕೆಸರು ಹೊಂಡದಲ್ಲಿ ಬಿದ್ದಿರುತ್ತೆ. ಅವುಗಳಿಗೆ ಇವಳ ಹಾಗೆ ಸಿಗರೇಟು ಸೇದಿ ಹೊಗೆ ಬಿಡೋಕೆ ಬರೋದಿಲ್ಲ ಅನ್ನೋದೊಂದೇ ವ್ಯತ್ಯಾಸ ಅಂದುಕೊಂಡ. ಪಾಪ, ಎಮ್ಮೆಯ ಜಾಗದಲ್ಲಿ ಅಮೈರಾಳನ್ನು ಕಲ್ಪಿಸಿಕೊಂಡು ಮುಸಿ ಮುಸಿ ನಕ್ಕ ನಮ್ಮ ಚಿಕ್ಕ. ಇವಳಿಗಿಂತ ಎಮ್ಮೆನೇ ಚೆನ್ನಾಗಿರುತ್ತೆ ಅಂತ ಮತ್ತೆ ನಗು ಅವನಿಗೆ. ಏನೋ ಅದು ನಗು. ತಂದಿರೋ ಐಸ್ಗಳನ್ನು ಇಲ್ಲಿಟ್ಟು ಕೆಲಸ ನೋಡು ಏಡಿಯಟ್ ಎಂದು ಅಮೈರಾ ಗದರಿದಳು. ತಂದೆಯ ಮುಂದೆ ಹೆಂಡ ಕುಡಿತಾಳೆ, ಸಿಗರೇಟು ಸೇದ್ತಾಳೆ. ಇವಳಿಗಂತೂ ನಯ ಪೈಸೆ ಬುದ್ಧಿ ಇಲ್ಲ. ನೋಡಿಯೂ ಸುಮ್ಮನೆ ಇರೋ ಆ ಮನುಷ್ಯ ಅಂತೂ ತಂದೆ ಅಂತ ಹೇಳಿಕೊಳ್ಳೋಕೆ ಲಾಯಕ್ಕೇ ಇಲ್ಲ. ಅವನಿಗಂತೂ ತೀರಾ ಹೇಸಿಗೆ. ಯಾವ ತಂದೆ ಹೀಗಿರಲು ಸಾಧ್ಯ ಅಂತ. ಚಿಕ್ಕಂದಿನಲ್ಲಿ ತನ್ನ ಗೆಳೆಯ ತೆಂಗಿನ ತೋಟದಲ್ಲಿ ಕದ್ದು ಮುಚ್ಚಿ ಬೀಡಿ ಸೇದುವಾಗ ಸಿಕ್ಕಿಬಿದ್ದು ಅವನ ತಂದೆಯಿಂದ ಬೆಟ್ಟದಲ್ಲಿ ಬಡಿಸಿಕೊಂಡಿದ್ದು ಜ್ಞಾಪಕಕ್ಕೆ ಬಂತು. ಪೆಟ್ಟು ತಿಂದು ಅಳುತ್ತಿದ್ದ ಮಗನನ್ನು ಅಪ್ಪಿಕೊಂಡು ಬುದ್ಧಿ ಹೇಳಿದ್ದ ಅಪ್ಪ
ಎನ್ನುವಾತ. ಮಕ್ಕಳು ದುರಭ್ಯಾಸಕ್ಕೆ ಬೀಳುತ್ತಿದ್ದರೆ ಎಂದಾಗ ತಿದ್ದದಿರುವುದು ಅಪರಾಧ. ಬಡತನವಿದ್ದರೂ ಅನಕ್ಷರಸ್ಥರಾದರೂ ಹೊಡೆದರೂ ಬಡಿದರೂ ಅಂತ ತಿದ್ದುವ ತಂದೆ ತಾಯಿಯಂದಿರೇ ಶ್ರೇಷ್ಠ ಎನ್ನಿಸಿತು ಅಂತ ಯೋಚಿಸುತ್ತಾ ನಿಂತು ಬಿಟ್ಟಿದ್ದ ಚಿಕ್ಕನನ್ನು ಅಮೈರಾ ಎಚ್ಚರಿಸಿದಳು. ಐಸ್ ಹಾಕಿ ಹೋಗು ಅಂದೆ ತಾನೇ ಅಂದ್ಲು. ಅವಳದೇ ಕೈ ಹಾಕಿ ಸಿಗರೇಟು ಪ್ಯಾಕೆಟ್ ನೀರಿನ ಪಾಲಾಯಿತು. ಛೇ, ದಿನವೇ ಸರಿಯಿಲ್ಲ ಅನ್ನುತ್ತಾ ತಾನೇ ನೀರಿನಿಂದ ಎದ್ದು ಗೌನ್ ತೊಟ್ಟು ಮದ್ಯ ಎತ್ತಿಕೊಂಡಳು. ಅವಳ ಅಂಗೈ ನಡುಗುವುದನ್ನು ಚಿಕ್ಕ ಸರಿಯಾಗಿ ಗಮನಿಸಿದ. ಚಳಿಗಿರಬೇಕು ಎನ್ನಿಸಿತು. ಕೈಯಲ್ಲಿ ಇದ್ದ ಮದ್ಯದ ಗ್ಲಾಸು ನೆಲಕ್ಕೆ ಬಿದ್ದೇ ಹೋಗುತ್ತದೆ ಎನ್ನುವಷ್ಟು ಕೈ ನಡುಗಲಾರಂಭಿಸಿದಾಗ, ಡ್ಯಾಡ್, ಡ್ರಾಯರಲ್ಲಿ ಸಿಗರೇಟ್ ಇದ್ರೆ ನನ್ನ ರೂಮಿಗೆ ತಗೊಂಡ್ಬಾ ಕ್ವಿಕ್ ಅಂತ ದಡದಡನೆ ತನ್ನ ಕೋಣೆಗೆ ಹೋದವಳ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವಳ ನಡವಳಿಕೆ ಸಹಜ ಎನ್ನಿಸಲಿಲ್ಲ. ಮೆಲ್ಲಗೆ ಹಿಂಬಾಲಿಸಿದ. ಅವಳಿಗದರ ಪರಿವೆಯೂ ಇರಲಿಲ್ಲ. ಡ್ರಗ್ಸ್ ನಶೆ ಅವಳಿಗೆ ಅತ್ಯವಶ್ಯಕವಾಗಿತ್ತು. ಬಿಟ್ಟು ಹೋಗಿದ್ದ ಚಟಕ್ಕೆ ಮತ್ತೆ ಸಂಪೂರ್ಣವಾಗಿ ಅಡಿಕ್ಟ್ ಆಗಿದ್ದಳು. ಆಗಾಗ ತೆಗೆದುಕೊಳ್ಳದೇ ಇದ್ದರೆ ಕೈ ಕಾಲುಗಳು ತರಗುಡುತ್ತಿದ್ದವು. ವಿಚಿತ್ರವಾದ ಉದ್ವೇಗಕ್ಕೆ ಒಳಗಾಗುತ್ತಿದ್ದಳು. ದೇಹದ ಮೇಲಿನ ಸಮತೋಲನ ತಪ್ಪುತ್ತಿತ್ತು. ಬೀರು ತಡಕಾಡಿ ಬೇಕಾಗಿದ್ದನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಪುಡಿ ಹರಡಿ ಕಾಡಿನಿಂದ ವಿಂಗಡಿಸುತ್ತಿದ್ದವಳ ಪ್ರಜ್ಞೆ ಕಲಕಿ ಹೋಗಿತ್ತು. ಏನೋ ಧಾವಂತ. ಆದಷ್ಟು ಬೇಗ ರೆಕ್ಕೆ ಇಲ್ಲದೆ ಆಕಾಶದಲ್ಲಿ ತೇಲಬೇಕೆಂಬ ಗಡಿಬಿಡಿ. ಅಮಲಿಗಾಗಿ ಪರಿತಪಿಸುತ್ತಿದ್ದಳು. ಚಿಕ್ಕನಿಗೆ ಅವಳ ಅವಸ್ಥೆ ನೋಡಿ ಭಯವಾಯಿತು. ಯಾರೂ ಡ್ರಗ್ಸ್ ತೆಗೆದುಕೊಳ್ಳುವುದನ್ನು ಮೊದಲೆಂದೂ ಅವನು ನೋಡಿರಲಿಲ್ಲ. ಓಡಿ ಹೋಗಿ ಅಮರ್ದೀಪನನ್ನು ಕರೆತಂದ. ಅಮರ್ದೀಪ ಚಂಡೀಗಢಕ್ಕೆ ವಾಪಸ್ಸಾಗಿರಲಿಲ್ಲ. ಸದಾ ಬೇಸರದಲ್ಲಿ ಹಾಸಿಗೆಯ ಮೇಲೆ ಬಿದ್ದಿರುವುದೇ ಅವನ ಉದ್ಯೋಗವಾಗಿತ್ತು. ಜಡ ಹಿಡಿದು ಕುಳಿತಲ್ಲೇ ಕುಳಿತಿರುವ ಮಗನ ಕಂಡು ತಂದೆಗೂ ಕಿರಿಕಿರಿ. ತಲೆ ಕೆಟ್ಟಿದೆಯಾ ನಿನಗೆ ಅನ್ನುತ್ತಾ ಟೇಬಲ್ ಮೇಲಿದ್ದ ಪುಡಿಗಳನ್ನು ನೆಲಕ್ಕೆ ದೂಡಿದ. ಮೊದಲೇ ಕಲಸಿ ಹೋದ ಚಿತ್ತ ಎಂದಿನಂತೆ ಇಲ್ಲದವರನ್ನು ಎದುರಿಗೆ ಕಲ್ಪಿಸಿಕೊಂಡು ಬಡಬಡಿಸುವಿಕೆ ಮುಂದುವರೆದೇ ಇತ್ತು. ಏಕಾಏಕಿ ಬಂದ ಸಹೋದರನ ಕಂಡು ವಿಚಲಿತಳಾದಳು. ಕೂಗಾಡಿದಳು. ಹ್ಯಾವ್ ಟು ಗಾನ್ ಮ್ಯಾಡ್ ಅಮೈರಾ? ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ ಅಂದ. ಅಮೈರಾ ಇಹದಲ್ಲಿ ಇರಲಿಲ್ಲ. ಅಮರದೀಪನ ಕೈಯಲ್ಲಿದ್ದ ಕ್ರೆಡಿಟ್ ಕಾರ್ಡಿನ ಮೇಲಿದ್ದು ಅವಳ ಪೂರ್ತಿ ಗಮನ. ಕಿತ್ತುಕೊಂಡು ಅದಕ್ಕಂಟಿದ್ದ ಪುಡಿಯನ್ನು ಸೇವಿಸಿದಳು. ಚಿಕ್ಕ ಅಮರ್ದೀಪ ಅವಳ ಆವೇಶ ನೋಡಿ ದಿಗ್ಭ್ರಾಂತರಾಗಿ ನಿಂತಿದ್ದರು. ಡ್ಯಾಡಿಗೆ ಗೊತ್ತಾ? ಇರು, ಗೊತ್ತಿರದೇ ಇದ್ದರೂ ನಾನು ಹೇಳ್ತೀನಿ ಅಂದ. ಐ ಡೋಂಟ್ ಕೇರ್ ಅಂದ್ಲು. ಯೋಚಿಸಿ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡು ಬಹಳ ಸಮಯವಾಗಿತ್ತು. ಗಂಡು ಹುಡುಗನಾಗಿ ನಾನೇ ಇದನ್ನೆಲ್ಲ ಮಾಡೋದಿಲ್ಲ ಅಂಥದ್ರಲ್ಲಿ ನೀವು ಛೇ ಅಂದ. ವ್ಯಸನ ಯಾರು ಮಾಡಿದ್ರೂ ಕೆಟ್ಟದ್ದೇ. ರೋಗ ಹುಡುಗನೋ ಹುಡುಗಿನೋ ಅಂತ ನೋಡಿ ಬರುತ್ತಾ? ಹೆಂಡ ಕುಡ್ದೆ ಡ್ರಗ್ಸ್ ತಗೊಂಡ್ರೆ ಹುಡುಗನೂ ಹಾಳಾಗ್ತಾನೆ, ಹುಡುಗಿಯೂ ಹಾಳಾಗ್ತಾಳೆ. ಗಂಡಸರಿಗೇನು ಸ್ಪೆಷಲ್ಲ? ಹುಟ್ಟುವಾಗಲೇ ಲೈಸೆನ್ಸ್ ತಗೊಂಡು ಹುಟ್ಟಿರ್ತೀರ ಅಲ್ವಾ? ನಾವು ಗಂಡಸರು ಏನು ಮಾಡಿದರೂ ಸರಿ ಅಂತ. ದೀರ್ಘವಾಗಿ ತೊದಲು ಮಾತನಾಡಿದವಳಿಗೆ ಸುಸ್ತಾಗಿ ಹೋಯಿತು. ಬುದ್ಧಿ ನೆಟ್ಟಗಿಲ್ಲದೆ ಹೋದರೂ ಅಪರೂಪಕ್ಕೆ ಕರೆಕ್ಟಾಗಿ ಹೇಳಿದ್ದಾಳೆ ಅಂತ ಚಿಕ್ಕ ಗೊಣಗಿಕೊಂಡ. ನಿನಗೆಲ್ಲಿ ಸಿಗ್ತಿದೆ ಇದು ಅಂದ. ಸಮುದ್ರದಲ್ಲೇ ಇದ್ದವರಿಗೆ ನೀರಿಗೆ ಬರವಾ? ಊರಿಗೆಲ್ಲ ಎಲ್ಲಿ ಸಿಗುತ್ತೋ ನನಗೂ ಅಲ್ಲಿಂದಾನೇ ಸಿಕ್ತು ಅಂದ್ಲು. ಅಮೈರಾ ಬಳಿ ಮಾತನಾಡಿದರೆ 3 ಕಾಸಿನ ಪ್ರಯೋಜನವಿಲ್ಲವೆನಿಸಿತು. ಅವಳ ಬೀರು ಕಿತ್ತೆಸೆದು ಸಿಕ್ಕಷ್ಟು ಎತ್ತಿಕೊಂಡಾಗ ಅಮೈರಾ ಸಿಕ್ಕ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಗೊಳಿಸಿ ಕಿರುಚಾಡಿದಳು. ಎಲ್ಲವನ್ನ ನೀನು ತಗೊಂಡು ಹೋದ್ರೆ ಮತ್ತೆ ನಾನೇನು ಮಾಡಲಿ ಅಂದ್ಲು. ಸಮುದ್ರದಲ್ಲಿ ಇರೋಳಿಗೆ ಅದೇನು ಕಷ್ಟವಲ್ಲವಲ್ಲ. ಉಪ್ಪು ನೀರು ಕುಡಿಯೋಕೆ ಕಷ್ಟವಾದರೆ ಬಾವಿ ಹುಡುಕಿಕೊಂಡು ಹೋಗು. ನಾನಿಲ್ಲಿ ಇರೋ ತನಕ ಡ್ರಗ್ಸ್ ತೆಗೆದುಕೊಳ್ಳೋಕೆ ಬಿಡೋದಿಲ್ಲ ಅಂದ. ಯಾರು ಯಾವುದನ್ನು ಹುಡುಕಿಕೊಂಡು ಹೋಗ್ತಾರೆ ಅನ್ನೋದರ ಮೇಲೆ ಅವರವರ ಯೋಗ್ಯತೆ ನಿರ್ಧಾರವಾಗುತ್ತೆ. ಚಿಟ್ಟೆ ಹೂವನ್ನು ಹುಡುಕಿ ಹೋದರೆ ನೊಣ ಸಗಣಿಯನ್ನು ಹುಡುಕಿಕೊಂಡು ಹೋಗುತ್ತದೆ. ಅದೇ ಅವೆರಡರ ಯೋಗ್ಯತೆ ಅಂದ. ಏನಂದೆ ಅಂದ್ಲು. ಅಮೈರಾ ಕೋಪ ಹಠಾತ್ ಚಿಕ್ಕನ ಮೇಲೆ ತಿರುಗಿತು. ನೀನು ನೊಣ, ಆ ಉಪ್ಪಿನ ಪುಡಿ ಸಗಣಿ ಅಂದೆ ಅಂದ. ಟೇಬಲ್ ಮೇಲಿದ್ದ ನೀರಿನ ಬಾಟಲಿ ತೆಗೆದು ಅವನ ತಲೆ ಮೇಲೆ ಬಡಿದಳು. ಪ್ಲಾಸ್ಟಿಕ್ ಬಾಟಲಿಯಾಗಿದ್ದರಿಂದ ಚಿಕ್ಕನ ತಲೆ ಹುಳಿಯಿತು.
ಅಯ್ಯಯ್ಯೋ ನನ್ನ ಬುರುಡೆ ಒಡೆದಲ್ಲಪ್ಪೋ ಎಂದು ಚೀರಿದ. ಅಬ್ಬರಕ್ಕೆ ಕೆಲಸಗಾರರೆಲ್ಲ ನೆರೆದರು. ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಹಾಕಿಲ್ಲ ಅಂದರೆ ನನ್ನ ಹೆಸರು ಚಿಕ್ಕ ಮುನಿಯನೇ ಅಲ್ಲ. ನಿನ್ನ ತಲೆನ ಜಜ್ಜಿ ಪಚಡಿ ಮಾಡ್ತೀನಿ ಇವತ್ತು ಅಂತ ಕಲ್ಲು ಹೊತ್ತು ಬರಲು ಓಡುತ್ತಿದ್ದವನನ್ನು ಎಲ್ಲರೂ ಹಿಡಿದುಕೊಂಡರು. ಸರಪಳಿಯಲ್ಲಿ ಬಿಗಿದ ನಾಯಿಯ ಹಾಗೆ ಎಗರುತ್ತಿದ್ದವನನ್ನು ಹಿಡಿಯುವುದು ಅಮರದೀಪನಿಗೆ ಅರಸಾಹಸವಾಯಿತು. ಕಿಸೆಯಲ್ಲಿ ಅಲ್ಪ ಸ್ವಲ್ಪ ದುಡ್ಡಿತ್ತು. ಅದನ್ನೇ ತೆಗೆದುಕೊಟ್ಟು, ಇದನ್ನು ಇಟ್ಕೋ, ಕೂಡಲೇ ಇಲ್ಲಿಂದ ಹೊರಟು ಬಿಡು ಅಂದ. ಹೊರಗೆಲ್ಲಾದರೂ ಸಿಕ್ಕಿದ್ರೆ ಮಾತ್ರ ನಿನ್ನ ಕತೆ ಫಿನಿಶ್ ಅಂತ ಕುತ್ತಿಗೆಗೆ ಅಡ್ಡ ಬೆರಳೆಳೆದು ತೋರಿಸಿದ. ಉಪ್ಪಿನ ಪುಡಿ ನೆಕ್ಕೋಕೆ ನಾಲಿಗೆ ಇರಬಾರದು, ಸಿಗರೇಟು ಸೇದೋಕೆ ಬೆರಳುಗಳಿರಬಾರದು, ಮೂಗು ಕುಯ್ದು ಮರಿ ಶೂರ್ಪಣಕಿ ಮಾಡ್ತೀನಿ ನೋಡ್ತಿರು ಅಂದ. ಅಮೈರಾ ಮನೆಯಲ್ಲೇ ನಿಂತು ಅವಳಿಗೆ ಅವಳ ತಮ್ಮನೆದುರೇ ಜೀವ ಬೆದರಿಕೆ ಒಡ್ಡುವವನ ಧೈರ್ಯ ಒಳಗೊಳಗೆ ಮೆಚ್ಚಿದರು ಆಳುಗಳು. 2 ನಿಮಿಷಕ್ಕೆ ಬಟ್ಟೆ ಬರೆ ಕಟ್ಟಿಕೊಂಡು 3 ನಿಮಿಷಕ್ಕೆ ಬಂಗಲೆಗೆ ಟಾಟಾ ಮಾಡಿದ. ಅವಳ ಮೂತಿ ನೋಡಬೇಕಿತ್ತು ಅಕ್ಕ. ಹರಳೆಣ್ಣೆ ಕುಡಿದ ಕೋತಿಯ ಹಾಗಿತ್ತು. ಆದರೂ ಅವಳಿಗೊಂದು ಗತಿ ಕಾಣಿಸೋಕೆ ಆಗಲಿಲ್ಲ ಅಂತ ಬೇಜಾರು. ಅದೇಗೆ ಆ ಉಪ್ಪಿನ ಪುಡಿ ಎಳೆದುಕೊಳ್ತಾಳೆ ಗೊತ್ತಾ? ಅವಳ ಅವಸ್ಥೆಯೋ ಅಂತ ಚಿಕ್ಕ ವೀರಗಾಥೆ ವಿವರಿಸುತ್ತಿದ್ದ. ರಾಧಾಗೆ ಅಮೈರಾ ಮತ್ತೆ ಡ್ರಗ್ಸ್ ತೆಗೆದುಕೊಳ್ಳುತ್ತಿರುವ ವಿಚಾರ ಚಿಕ್ಕನಿಂದ ತಿಳಿಯಿತು. ಇನ್ನೊಮ್ಮೆ ಹೊರಗೆಲ್ಲಾದರೂ ಕಣ್ಣಿಗೆ ಕಂಡ್ರೆ ಮಾತ್ರ ಅವಳಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ ಅಂದ. ಸಾಕು ಆಯ್ತಲ್ಲ, ಇನ್ನೇನು ಮಾಡೋದು ಬೇಡ. ಕೊಚ್ಚೆಯ ಮೇಲೆ ಕಲ್ಲೆಸೆದರೆ ಸಿಡಿಯೋದು ನಮ್ಮ ಮುಖಕ್ಕೇನೆ. ಕೆಸರಿನಿಂದ ಹೊರಗೆ ಬಂದಮೇಲೆ ಕೈ ಕಾಲು ತೊಳೆಯಬೇಕು ಹೊರತು ಮತ್ತೆ ಅದನ್ನೇ ಕೈಯಲ್ಲಿ ಮುಟ್ಟಬಾರದು ಅನ್ನುತ್ತಾ ಮತ್ತವಳ ತಂಟೆಗೆ ಹೋಗಬೇಡ ಅಂದಳು. ಅಷ್ಟಕ್ಕೂ ನನಗೆ ಅವಳಿಂದ ಒಂದು ಕೆಲಸವಾಗಬೇಕು ಅಂತ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ಒಳಗಿನಿಂದ ಬಂದ ರೀಮಾಳನ್ನು ಕಂಡು ಚಿಕ್ಕನಿಗೆ ಜೀವ ಗಂಟಲಲ್ಲಿ ಸಿಲುಕಿತು. ಭೂತ ಭೂತ ಅಂದ. ಬದುಕಿದ್ದಾರೋ ತಂದೆ? ಭೂತವಲ್ಲ, ಒಳಗೆ ಹೋಗು ಅಂದ್ಲು. ರೀಮಾ ರಾಧಾ ಪಕ್ಕದಲ್ಲಿ ಕುಳಿತು ಮುಗುಳ್ನಕ್ಕಳು. ನಾನು ಎಷ್ಟೋ ಬಾರಿ ಅಂದುಕೊಳ್ತಿದ್ದೆ, ನೀನು ಕಬೀರನನ್ನು ಮದುವೆಯಾದರೆ ನಮ್ಮ ಜೊತೆಯೇ ಇರಬಹುದಲ್ಲ ಅಂತ. ಅವನು ಮಗನ ಹಾಗೆಯೇ, ಅವನಿಗೂ ನಿನ್ನ ಮೇಲೆ ಮನಸ್ಸಿತ್ತು. ಗೋವರ್ಧನನ ಬಳಿ ಹೇಳಿಯೂ ಇದ್ದೆ ಮತ್ತೆ ನಿನ್ನನ್ನು ಬಂಗಲೆಗೆ ವಾಪಸ್ಸು ಕರೆಸಬೇಕೆಂದು. ಆದರೆ ಅಷ್ಟರೊಳಗೆ ಏನೇನೆಲ್ಲ ನಡೆದು ಹೋಯಿತು. ನಾನೇ ಬಂಗಲೆ ಬಿಟ್ಟು ಇಲ್ಲಿ ಬಂದುಳಿಯುವ ಹಾಗಾಯ್ತು ನೋಡು ಅಂದ್ಲು. ನನಗೆ ಗೊತ್ತು, ಕಬೀರ್ ಹೇಳಿದ್ದರು ಅಂದಾಗ ನಾನು ಗಮನಿಸಿದ ಹಾಗೆ ಆಮೇಲೆ ಅವನು ನಿನ್ನಿಂದ ಅಂತರ ಕಾಯ್ದುಕೊಂಡ ಅನ್ನಿಸುತ್ತೆ. ಅದಕ್ಕೆ ಕಾರಣವೇನು ಅನ್ನುವುದು ನನಗೆ ಗೊತ್ತಿಲ್ಲ ಅಂದ್ಲು. ಕಾರಣ ಇದು ಅಂತ ಸೆರಗಿನ ಒಳಗೆ ಅಡಗಿದ್ದ ತಾಳಿ ಸರವನ್ನು ಹೊರಗೆ ಎದೆ ಮೇಲೆ ಎಳೆದುಕೊಂಡಾಗ ರೀಮಾ ಕ್ಷಣಕಾಲ ಸ್ತಬ್ಧಳಾದಳು. ಏನು ಹೇಳಬೇಕೆಂದು ತೋಚಲಿಲ್ಲ. ತನ್ನ ಗತ ಜೀವನದ ಬಗ್ಗೆ ಏನಾದರೂ ಹೇಳಿರಲಿಲ್ಲವೋ? ಅವಳಿಗೆ ಆ ಸಮಯಕ್ಕೆ ಜ್ಞಾಪಕಕ್ಕೆ ಬರಲಿಲ್ಲ. ಅಂದರೆ ನಿನಗೆ ಮದುವೆಯಾಗಿರುವ ವಿಷಯ ಕಬೀರನಿಗೆ ತಿಳಿದಿತ್ತಾ ಅಂದ್ಲು. ನಾನೇ ಹೇಳಿದ್ದೆ ಅಂದ್ಲು ರಾಧಾ. ನಮಗ್ಯಾರಿಗೂ ಹೇಳಲಿಲ್ವಲ್ಲ ಅಂತ ಆಕ್ಷೇಪಿಸಿದಳು. ಹೇಳುವ ಅವಶ್ಯಕತೆ ಇದೆ ಎನ್ನಿಸಲಿಲ್ಲ. ಕೆಲಸದ ಸಲುವಾಗಿ ಬಂಗಲೆಗೆ ಬಂದಿದ್ದೇ ಹೊರತು ನನ್ನ ವೈಯಕ್ತಿಕ ವಿಚಾರಗಳನ್ನು ಎಲ್ಲರ ಬಳಿಯೂ ಹೇಳಿಕೊಳ್ಳಲಿಲ್ಲ. ಅದು ಮುಖ್ಯವೂ ಆಗಿರಲಿಲ್ಲ ಅಂದ್ಲು. ನಿನ್ನ ಗಂಡ ಅಂತ ರಾಧಾ ಅಷ್ಟು ನೇರವಾಗಿ ಹೇಳಿದ ಮೇಲೆಯೂ ಅವಳ ಪತಿಯ ವಿಷಯ ಕೇಳಿದರೆ ಹೇಗೋ ಏನೋ ಎನ್ನುವ ಮುಜುಗರದಲ್ಲಿಯೇ ರೀಮಾ ಕೇಳಿದಾಗ ರಾಧಾ ಮರು ಜವಾಬು ನೀಡಲಿಲ್ಲ. ಅವಳಿಗೆ ಹೇಳಲು ಇಷ್ಟವಿಲ್ಲವೇನೋ ಎಂದುಕೊಂಡು ಮತ್ತೆ ಕೆದುಕಲು ಹೋಗಲಿಲ್ಲ ರೀಮಾ. ಹೌದು, ಮತ್ತೊಂದು ಮರೆತೆ. ನಿನ್ನೆ ದೇವಸ್ಥಾನಕ್ಕೆ ರಮಣ್ ಬಂದಿದ್ದು ಹೇಗೆ? ಗುರೂಜಿ ಬೇರೆ ಮೊದಲಿನಿಂದ ಪರಿಚಯವಿದ್ದ ಹಾಗೆ ಮಾತನಾಡುತ್ತಿದ್ದರು. ಆವತ್ತು ಆಸ್ಪತ್ರೆಯಲ್ಲೂ ಕೂಡ ರಮಣ್ ಅಷ್ಟು ಗಡಿಬಿಡಿಯಲ್ಲಿ ಓಡಿ ಬಂದದ್ದು ಅಂದ್ಲು. ಅಕ್ಕಂಗೆ ಏನೇ ತೊಂದರೆ ಆದರೂ ಅಣ್ಣ ಹಾಜರ್ ಅಂತ ಕತ್ತಿನ ಮೇಲಿದ್ದ ಟವಲನ್ನು ರೊಯ್ಯ ಅಂತ ತಿರುಗಿಸಿದ. ಬಂಗಲೆ ಬಿಟ್ಟು ಬಂದಿದ್ದ ಸಂತಸಕ್ಕೆ ಚಿಕ್ಕನ ಕಾಲು ನೆಲದ ಮೇಲಿರಲಿಲ್ಲ. ರಾಧಾಗೆ ತನ್ನ ರಮಣನ ಸಂಗತಿ ರೀಮಾಗೆ ತಿಳಿಸಬಾರದೆಂದು ಏನೂ ಇರಲಿಲ್ಲ. ಆದರೆ ಆ ವಿಷಯಕ್ಕೆ ಸರಿಯಾದ ಸಮಯ ಇದಲ್ಲ ಎನ್ನಿಸಿ ಸುಮ್ಮನಾಗಿದ್ದಳು. ರೀಮಾಳಿಗೆ ಎಲ್ಲವೂ ಕಲಸು ಮೇಲೊರಗವೆನಿಸಿತು. ಎಲ್ಲ ವಿಚಾರಗಳು ತಿಳಿಯುತ್ತೆ, ಮುಚ್ಚಿಡುವ ಆಸೆ ನನಗೂ ಇಲ್ಲ ಅಂದ್ಲು ರಾಧಾ. ಅಷ್ಟು ಹೇಳಿದ ಮೇಲೆಯೂ ಆಸಕ್ತಿ ತೋರಿಸುವುದು ಸರಿಯಲ್ಲವೆಂದು ರೀಮಾ ಮೌನವಾದಳು.
ಮನಸ್ಸು ಮಕ್ಕಳನ್ನು ನೆನೆದು ಮರುಗುತ್ತಿತ್ತು. ಗಂಡ ಮಾಡಿದ ದ್ರೋಹಕ್ಕೆ ಬೆದರಿತ್ತು. ಒಮ್ಮೆಲೆ ಬದಲಾಯಿಸಿದ ಅವಳ ಮುಖ ಚಹರೆ ಅಂತರಾಳದಲ್ಲಿ ನಡೆಯುತ್ತಿದ್ದ ಆಂದೋಲನಕ್ಕೆ ಸಾಕ್ಷಿಯಾಗಿತ್ತು. ಕೆಲವೊಮ್ಮೆ ನಾವು ಒಳ್ಳೆಯವರು ಎಂದು ನಂಬಿಕೊಂಡವರ ಮೈಗೆ ಬಿಸಿಲು ಸೋಕಿದಾಗಲೇ ಅವರ ಬಣ್ಣ ಮಾಸಿ ನೈಜ ಸ್ವರೂಪ ಬದಲಾಗುವುದು. ತೊಳೆದು ಒಣಹಾಕಿದ ಅರಿವೆ ಬಣ್ಣ ಕಳೆದುಕೊಳ್ಳುವ ಹಾಗೆ. ತೊಳೆದಾಗ ಹೋಗುವ ಬಣ್ಣ ಒಂದಷ್ಟಾದರೆ ಬಿಸಿಲಿನಲ್ಲಿ ಕಳೆದುಕೊಳ್ಳುವ ಬಣ್ಣ ಮತ್ತೊಂದಷ್ಟು. ನಿಮಗೆ ಆತ್ಮಹತ್ಯೆ ಮಾಡಿಕೊಳ್ಳಲಂತೂ ಕಾರಣವಿಲ್ಲ. ನೀವು ಸತ್ತರೆ ರಾಜಕೀಯ ಲಾಭವಾಗುವುದು ಚಟರ್ಜಿಯವರಿಗಲ್ಲ. ಇನ್ನಷ್ಟು ಅರ್ಥ ಮಾಡಿಕೊಂಡವರಿಗೆ ಬಹುಶಃ ನಿಮ್ಮ ಸಾವನ್ನ ಬಯಸಿದ್ದು ಯಾರೆಂದು ತಿಳಿಯುವುದು ಕಷ್ಟವೇನಾಗಲಾರದು ಅಂದ್ಲು ರಾಧಾ. ನನಗೆ ನಡೆದದ್ದನ್ನು ಅರಗಿಸಿಕೊಳ್ಳಲು ಇನ್ನೂ ಸಮಯ ಬೇಕು. ಸರಿಸುಮಾರು 25 ವರ್ಷಗಳಿಂದ ಜೊತೆಗಿದ್ದವರಿಂದ ಇಂಥ ನಯವಂಚನೆ ನಂಬಲ ಸಾಧ್ಯ ಅಂತ ರೀಮಾ ಗೋವರ್ಧನ ಕುರಿತು ಮೊದಲ ಬಾರಿಗೆ ಬಾಯಿ ತೆರೆದಳು. ಮೋಸ ಕೊಲೆ ಮಾಡುತ್ತಾ ಬಂದವರಿಗೆ ಇದೆಲ್ಲ ಹೊಸತಲ್ಲ. ಮೊದಲ ಹೆಂಡತಿಯಂತೆ ಎರಡನೇ ಹೆಂಡತಿಯ ಹತ್ಯೆ ಬಹಳ ಸುಲಭ ಅಂದಾಗ ರೀಮಾ ಕರೆಂಟ್ ತಾಗಿದವರಂತೆ ಕುಳಿತಿದ್ದಳು. ಹೆಂಡತಿಯಿದ್ದು ನಿಮ್ಮ ಹಿಂದೆ ಪ್ರೀತಿ ಪ್ರೇಮವೆಂದು ಬಿದ್ದಾಗಲೇ ದ್ರೋಹದ ಕಟ್ಟಡಕ್ಕೆ ಪಾಯ ಬಿದ್ದಿತ್ತು. ಅದರ ನಂತರ ಇಂಟಿಗೆ ಜೋಡಿಸಿದ್ದು ಸಹ ಅಷ್ಟೇ ಉಪಾಯವಾಗಿ. ನೀವು ಆ ಕಟ್ಟಡವನ್ನೇ ಪ್ರೇಮಸೌಧ ಅಂದುಕೊಂಡಿದ್ರಿ ಅಷ್ಟೇ. ಇಲ್ಲಿ ನಿಮ್ಮೊಂದಿಗೆ ಪ್ರೀತಿಯ ಅರಮನೆ, ಅಲ್ಲಿ ಕಟ್ಟಿಕೊಂಡವಳ ಸಮಾಧಿ ಅಂದ್ರು ಅರುಂಧತಿ. ನಿನಗೆ ಹೇಗೆ ಅಂದಾಗ ನನಗೆ ಹೇಗೆ ಗೊತ್ತು ಅನ್ನೋದಲ್ಲ ವಿಷಯ ಬಿಡಿ. ನಿಮಗೆ ಮೊದಲ ಹೆಂಡತಿ ಸತ್ತ ವಿಷಯ ಹೇಳಿರುತ್ತಾನೆಯೇ ವಿನಃ ಹೇಗೆ ಸತ್ತಳು ಅನ್ನುವುದನ್ನಲ್ಲ. ನಿಮ್ಮ ಒಳ್ಳೆಯತನವನ್ನೇ ತನ್ನ ಲಾಭಕ್ಕಾಗಿ ಬಳಸಿಕೊಂಡರು. ವಿವಾಹಿತನನ್ನು, ಅದರಲ್ಲೂ ಒಂದು ಮಗುವಿನ ತಂದೆಯನ್ನು ಕಣ್ಣು ಮುಚ್ಚಿ ನಂಬಿ ಪ್ರೀತಿಸಿದಾಗಲೇ ನೀವು ಹಳ್ಳಕ್ಕೆ ಬಿದ್ದಿದ್ರಿ. ಅದೇ ಮೊದಲ ಪೆಟ್ಟು. ನೀವು ಅವರ ಕನಸಿನ ಮನೆಗೆ ಮೆಟ್ಟಿಲೇ ಹೊರತು ಅಲ್ಲಿನ ರಾಣಿಯಲ್ಲ. ಆ ಅರಮನೆಗಿರುವುದು ಒಬ್ಬ ರಾಜ, ಆತನಿಗೊಬ್ಬಳು ರಾಜಕುಮಾರಿ ಅಷ್ಟೇ. ನಿಮ್ಮ ತಂದೆಯ ಕಡೆ ಶ್ರೀಮಂತರ ಅಂದ್ಲು. ಆಗರ್ಭ ಶ್ರೀಮಂತ. ತಂದೆಯ ಒಬ್ಬಳೆ ಮಗಳು ನಾನು ಅಂದ್ಲು ರೀಮಾ. ರಾಧಾ ನಕ್ಕಳು. ರೀಮಾ ಆ ನಗುವಿಗೆ ಅರ್ಥ ಹುಡುಕುವಲ್ಲಿ ತೊಡಗಿದಳು. ನಿಮ್ಮ ಮೇಲೆ ಪ್ರೀತಿ ಮೂಡುವುದಕ್ಕೆ ಮೊದಲ ಕಾರಣವದು. ಮಲಗಿ ಬಹಳ ತಡವಾಯಿತು. ಯೋಚಿಸುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ ಬೇಕಷ್ಟಿದೆ ಅನ್ನುತ್ತಾ ಹಾಸಿಗೆ ಹಾಸಿಕೊಟ್ಟಳು. ಚಿಕ್ಕ ಜಗುಲಿಯ ಗೋಡೆಯ ಕಡೆ ಮಲಗಿ ಗೊರಕೆ ಹೊಡೆಯುತ್ತಿದ್ದ ರೀಮಾ ನಿದ್ದೆ ಬರದೆ ಹೊರಳಾಡುತ್ತಿದ್ದಳು. ರಾಧಾಗೆ ಜಗ್ಗಿಯನ್ನು ಹಿಡಿಯುವುದು ತಲೆನೋವಾಗಿ ಕುಳಿತಿತ್ತು. ಅಮೈರಾ ಸಹಾಯ ಮಾಡಬಲ್ಲಳು. ಆದರೆ ರಮಣ್ ತಡರಾತ್ರಿ ರೀಮಾಳ ಕ್ಷೇಮ ನೋಡಿಕೊಂಡು ಹೋಗಲು ಬಂದಾಗ ಅರುಂಧತಿಯೇ ಬಾಗಿಲು ತೆರೆದಿತ್ತು. ಆರಾಮವಾಗಿಯೇ ಇದ್ದಾರೆ. ಆದರೆ ಆಗಾಗ ಯಾವುದೋ ಯೋಚನೆಯಲ್ಲಿ ಮೈಮರೆತು ಬಿಡ್ತಾರೆ. ಎಬ್ಬಿಸ್ತೀನಿ ಇರು ಬೇಕಾದ್ರೆ ಅಂದ್ರು. ಬೇಡ, ಪರವಾಗಿಲ್ಲ, ಹುಷಾರಾಗಿದ್ದರೆ ಸಾಕು. ಅಪ್ಪಿ ತಪ್ಪಿಯೂ ಹೊರಗೆ ಮಾತ್ರ ಕಳುಹಿಸಬೇಡಿ. ಯಾರಾದರೂ ಒಬ್ಬರ ಕಣ್ಣಿಗೆ ಬಿದ್ದರೂ ಕತೆ ಮುಗಿದಂತೆ. ಇಷ್ಟು ದಿನ ಅದೊಂದು ಆಗದೇ ಇದ್ದಿದ್ದು ಪುಣ್ಯ ಅಂದ. ಇವರಿಬ್ಬರ ಸಣ್ಣದನಿಯ ಮಾತಿಗೆ ಬಹಳ ಹೊತ್ತಿನ ತಾಗಿದ ನಿದ್ದೆಯಿಂದ ಎಚ್ಚರಗೊಂಡ ರೀಮಾ ಹೊರಗೆದ್ದು ಹೋಗಿ ನೋಡಲು ಆಸಕ್ತಿ ವಹಿಸದೆ ಮತ್ತೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಮಲಗಲು ಯತ್ನಿಸಿದಳು. ರಮಣ್ ಒಳಗೆ ಬಂದು ಮಲಗಿದ್ದ ರಾಧಾಳ ಕಡೆ ನೋಡಿದ. ಒಳ್ಳೆಯ ನಿದ್ದೆಯಲ್ಲಿದ್ದವಳು. ಬೀದಿ ದೀಪದ ಮಂದ ಬೆಳಕು ಕಿಟಕಿ ಹಾದು ಅವಳ ಕೆನ್ನೆಯ ಮೇಲೆ ಬೀಳುತ್ತಿತ್ತು. ಸದ್ದಾಗದಂತೆ ಅವಳ ತಲೆ ಎತ್ತಿ ದಿಂಬು ಹಡಿಗಿಟ್ಟು ಹೊದಿಕೆ ಸರಿಯಾಗಿ ಹೊದಿಸಿದ. ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸಿ ತಲೆ ಸವರಿದವ ತಟ್ಟನೆ ಎಚ್ಚೆತ್ತ. ಬರ್ತೀನಿ, ಲೇಡಿ ಕರ್ಜನ್ ಎದ್ದರೆ ಜಗಳವಾಡಿ ಬಿಡ್ತಾಳೆ ಅಂದ. ಅರುಂಧತಿ ನಸುನಕ್ಕರು. ತುಸು ದೂರ ಕತ್ತಲೆಯಲ್ಲಿ ಮಲಗಿ ನೋಡುತ್ತಿದ್ದ ರೀಮಾ ನಿದ್ದೆ ಸಂಪೂರ್ಣವಾಗಿ ಹಾರಿಹೋಗಿತ್ತು. ರಾಧಾ ಖುದ್ದಾಗಿ ಅಮೈರಾಳನ್ನ ಕಂಡಳು. ಜಗ್ಗಿಯ ಅಡ್ರೆಸ್ ನಿನಗೆ ಗೊತ್ತಿರುತ್ತೆ, ನನಗದು ಬೇಕು ಅಂದ್ಲು ಮರುದಿನ. ನನಗೂ ಏನೋ ಒಂದು ಬೇಕು, ಅದನ್ನು ನೀನು ಕೊಡ್ತೀಯಾ ಅಂತ ದಿಮಾಕಿನ ಧೋರಣೆ ಅವಳದ್ದು. ಸಿಗರೇಟು ಹೊತ್ತಿಸಿಕೊಂಡಳು. ಅಮೈರಾ ಕಣ್ಣುಗಳು ಹೊಳಸೇರಿ ಕಾಂತಿ ಕಳೆದುಕೊಂಡಿದ್ದವು. ಸುತ್ತ ಕಪ್ಪು ಮೂಡಿತ್ತು. ಮುಖದಲ್ಲಿ ಪ್ರೇತ ಕಳೆ. ಹೇಳು, ನನಗೆ ಬೇಕಾಗಿದ್ದು ಕೊಡೋಕೆ ರೆಡಿ ಅಂದರೆ ಜಗ್ಗಿ ತಾನಾಗಿಯೇ ಬಂದು ಸರೆಂಡರ್ ಆಗ್ತಾನೆ. ಆ ಜವಾಬ್ದಾರಿ ನನ್ನದು ಅಂದ್ಲು. ನಿನ್ನ ಹುಚ್ಚು ಮಿತಿಮೀರಿದೆ ಅಂದಾಗ ಹೌದು, ರಮಣ್ ಹುಚ್ಚು. ನನಗವನನ್ನು ಬಿಟ್ಟು ಬಿಡು. ಜಗ್ಗಿ
ಅಷ್ಟೇ ಏಕೆ, ನನ್ನ ಆಸ್ತಿ ಪಾಸ್ತಿ ಎಲ್ಲವೂ ನಿನ್ನದೇ. ಆಲ್ ಐ ವಾಂಟ್ ಇಸ್ ರಮಣ್. ಅವನ ಎದೆಗೆ ಹೊರಗಿ 10 ಬಲಿಷ್ಠ ಭುಜಗಳಿಗೆ ತಲೆಯಾನಿಸಿ ಜಗತ್ತು ಮರೆತು ಬಿಡ್ತೀನಿ ಅಂದ್ಲು. ಆ ಜಗ್ಗಿ ಎನ್ನುವ ವ್ಯಕ್ತಿ ರಾಧಾಗೇಕೆ ಬೇಕು ಎನ್ನುವ ಯೋಚನೆ ಸಹ ಅವಳು ಮಾಡಲಿಲ್ಲ. ಅವಳಿಗೆ ಬೇಕು ಎನ್ನಿಸಿದ್ದನ್ನು ಪಡೆದೇ ತೀರಬೇಕೆಂಬ ಹಠ. ಪ್ರೀತಿ ಪ್ರೇಮದ ಪಾವಿತ್ರತೆ ಅರಿಯದ ಹೆಣ್ಣು. ರಮಣ್ ಸಿಗುವವನಲ್ಲ ಎಂದು ಗೊತ್ತಿದ್ದರೂ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಅವನನ್ನು ದಕ್ಕಿಸಿಕೊಳ್ಳುವ ದುರುದ್ದೇಶ. ಯಾಕೆ ಸುಮ್ಮನಾದೆ? ಕೊನೆ ಪಕ್ಷ ಅವನನ್ನು ವಾಪಸ್ಸು ಬಂಗಲೆಗೆ ಕಳುಹಿಸು. ನಿನಗವನ್ನ ಬಿಟ್ಟು ಬದುಕಿ ಅಭ್ಯಾಸವಿದೆ, ಆದರೆ ನನಗಿಲ್ಲ, ಪ್ಲೀಸ್ ಎಂದು ಬೇಡಿಕೊಂಡಳು. ಸೆಕೆಂಡಿಗೆ ಬದಲಾಯಿತು ಅವಳ ನಡವಳಿಕೆ. ರಾಧಾ ಮಾತಾಡಲಿಲ್ಲ. ಮೈ ಕೋಪದಲ್ಲಿ ಹುರಿಯುತ್ತಿತ್ತು. ಹೊರಟಳು. ಹಿಂದೆಯಿಂದ ಅಮೈರಾ ಮೌನಂ ಸಮ್ಮತಿ ಲಕ್ಷಣಂ ಎಂದು ಕಿರುಚಿಕೊಂಡರೂ ಕೇಳದ ಹಾಗೆ ಬಂದು ಬಿಟ್ಟಳು. ಗೋವರ್ಧನ ಕೋಲ್ಕತ್ತಾದಲ್ಲಿನ ಮಹಿಳಾ ಸಂಘಗಳಿಗೆ ಜರಡಿ ಹಿಡಿಯುತ್ತಿದ್ದ. ಅರುಂಧತಿ ಅವನಿಗೆ ಯಾವತ್ತಿಗೂ ಕಂಟಕವೇ. ಪ್ರಾಣ ತೆಗೆದಾದರೂ ಸರಿ, ಇತ್ಯರ್ಥ ಮಾಡಿಕೊಳ್ಳದೆ ಬಿಡಲಾರ. ಅದೆಲ್ಲವನ್ನು ಮರೆಸುವಂಥ ಸಂತಸದ ಸುದ್ದಿಯೊಂದು ಅವನಿಗಾಗಿ ಕಾದಿತ್ತು. ಭೂಷಣ್ ಚಟರ್ಜಿಯವರು ಕೊಳಕು ರಾಜಕೀಯವನ್ನು ತನಗಂಟಿದ ಅಪವಾದವನ್ನು ತೊಡೆದುಕೊಂಡು ಬಿಡಬೇಕು ಎನ್ನುವ ದಿಸೆಯಲ್ಲಿ ರಾಜೀನಾಮೆ ಕೊಡುವ ನಿರ್ಧಾರ ಕೈಗೊಂಡಿದ್ದರು. ಆ ಸ್ಥಾನ ತೆರವಾಗಿ ಬೈ ಎಲೆಕ್ಷನ್ ಬಹುತೇಕ ಖಚಿತವಾಗುತ್ತಿದ್ದಂತೆ ಟಿಕೆಟ್ ತನಗೆ ಸಿಗುತ್ತದೆ ಎನ್ನುವುದು ಕೂಡ ಖಾತ್ರಿಯಾಯಿತು. ಇದೇ ನಿಟ್ಟಿನಲ್ಲಿ ಗೋವರ್ಧನ ಭೂಗತ ಕುಳಗಳ ಬೈಠಕ್ ಕರೆದ. ಸ್ಟಾರ್ ಹೋಟೆಲಿನಲ್ಲಿ ಗೋವರ್ಧನನ ಜಾಗದಲ್ಲಿದ್ದ ರಮಣ್ ಬರಲೇಬೇಕಾಯಿತು. ತನಗೆ ಪೂರ್ಣ ಸಹಕಾರ ನೀಡಿದರೆ ಗೃಹ ಮಂತ್ರಿಯಾಗಿ ತಾನು ನಿಮ್ಮೆಲ್ಲರ ವ್ಯಾಪಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆಲ್ಲರಿಗೂ ಆಶ್ವಾಸನೆ ಇತ್ತ. ಎಲ್ಲರೂ ಸೇರಿ ದೇಶ ಹಾಳು ಮಾಡಿ ನಾವು ಮಾತ್ರ ಉದ್ಧಾರವಾಗೋಣ ಎನ್ನುವುದು ಸಭೆಯ ಸಾರ. ವಿಕ್ಟರ್ ಏನು ನಡೆಯುತ್ತಿದೆ ಎನ್ನುವುದನ್ನು ಮರೆತು ಒಂದರ ಮೇಲೊಂದರಂತೆ ಪೆಗ್ಗಂಟಲಿಗೆ ಸುರಿದುಕೊಳ್ಳುತ್ತಿದ್ದ. ಅವನ ಬಂಡತನವನ್ನು ಕಂಡು ಗೋವರ್ಧನನ ತಾಳ್ಮೆ ಮೀರಿ ಹೋಯಿತು. ರೇಗಿದ. ನನ್ನ ಮಗ ಬಾಬಿಗೆ ಪ್ರಜ್ಞೆ ಮರುಕಳಿಸಿದೆ. ನಾನು ಫುಲ್ ಹ್ಯಾಪಿ. ಚಿಯರ್ಸ್ ಅನ್ನುತ್ತಾ ಗ್ಲಾಸನ್ನೊಮ್ಮೆ ಮೇಲೆ ಎತ್ತಿ ಹಿಡಿದ. ಕೆಳ ತಂದು ಒಂದು ಗುಟುಕು ಹೀರಿದ. ರಮಣ್ ಹಣೆಯುಜ್ಜಿಕೊಂಡ. ಬಾಬಿ ಮಾತನಾಡುವಷ್ಟು ಚೇತರಿಸಿಕೊಳ್ಳಲಿ, ಆಮೇಲೆ ಅವನನ್ನು ಆ ಸ್ಥಿತಿಗೆ ತಂದವರಿಗಿದೆ ಮಾರಣ ಹೋಮ ಅನ್ನುತ್ತಾ ಒಂದು ತೆರನಾದ ದೃಷ್ಟಿ ರಮಣನ ಕಡೆ ಹರಿಯಿತು. ಮೀಟಿಂಗ್ ಮುಗಿಯುತ್ತಿದ್ದಂತೆ ವಾಶ್ರೂಮಿಗೆ ಹೊರಟಿದ್ದ ಗೋವರ್ಧನ ಕಬೀರನ ಕಣ್ಣಿಗೆ ಬಿದ್ದಿದ್ದೇ ಕುಡಿಯುತ್ತಿದ್ದ ಜ್ಯೂಸ್ ಗ್ಲಾಸ್ ಕುಕ್ಕಿ ಹಿಂದೆ ಹಿಂದೆ ಓಡಿದ. ನಾನು ಬಹಳ ದಿನಗಳಿಂದ ಏನೋ ಹೇಳಬೇಕು ಅಂತಿದ್ದೆ ಅಂದಾಗ, ಹೇಳು ಮಹಾರಾಯ. ಅದಕ್ಕೇನು, ಯಾರು ನಿನ್ನನ್ನು ತಡೆದವರು ಅಂದ. ಒಳಗೆ ಹೋಗಿ ಗೋವರ್ಧನ ಬಾಗಿಲು ಹಾಕಿಕೊಂಡ. ಕಬೀರ ಹೊರಗೆ ನಿಂತು ಚಾಡಿ ಚುಚ್ಚುವಿಕೆ ಶುರು ಮಾಡಿದ. ತ್ರಿಶಾಲಾ ಅನ್ನೋ ಹುಡುಗಿ ಬೇರೆ ಯಾರೂ ಅಲ್ಲ, ರಮಣನ ಹೆಂಡತಿ. ಅವಳ ಹೆಸರು ತ್ರಿಶಾಲಾನೇ ಅಲ್ಲ, ರಾಧಾ ಅಂದಾಗ ಬಾಗಿಲು ದಡಾರನೆ ತೆರೆದಾಗ ಕಬೀರನೆದೆ ದಸಕ್ಕೆಂತು. ತೆರೆದಿದ್ದು ರಮಣ್ ಎನ್ನುವುದು ಗಮನಕ್ಕೆ ಬಂದಾಗ ಕಬೀರ ತನ್ನ ಮೂರ್ಖತನಕ್ಕೆ ಶಪಿಸಿಕೊಂಡ. ಕಬೀರ ವಾಶ್ರೂಮ್ ಮುಖ್ಯ ದ್ವಾರದಲ್ಲಿ ನಿಂತು ಪ್ರಲಾಪಿಸುತ್ತಿದ್ದನೇ ಹೊರತು ಗೋವರ್ಧನ ಒಳವಕ್ಕ ಸಪರೇಟ್ ಕ್ಯಾಬಿನ್ ಹೊರಗಲ್ಲ. ಕಬೀರನ ಕಾಲರ್ ಪಟ್ಟಿ ಹಿಡಿದೆಳೆದುಕೊಂಡು ಪಕ್ಕಕ್ಕೆ ಕರೆದೊಯ್ದ ರಮಣ್. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.